ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಮತ್ತು ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನನ್ನ ಮಗಳದು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸೊ ಅವಳದು ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಅವಳದು ಡೈಲಿ ರೂಟೀನ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕಂಪ್ಲೀಟ್ ವೀಡಿಯೋನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಕ್ಲಿಪ್ಪಿಂಗು ನಾನು ಮಾರ್ನಿಂಗ್ ತೊಗೊಂಡಿರೋದು. ಅವಳು ಎದ್ದು ಆ ಕಡೆ ಈ ಕಡೆ ಹೊರಳಾಡ್ತಾ ಇದ್ಲು. ಈ ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ. ಕೆಲವೊಂದು ಮಕ್ಕಳು ನಿದ್ದೆಯಿಂದ ಎದ್ದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ನನ್ನ ಇಬ್ಬರು ಮಕ್ಕಳು ಆ ಥರ ಎಲ್ಲ ಇಲ್ಲ. ನೀವು ಆಲ್ರೆಡಿ ವಿಡಿಯೋ ನೋಡ್ತಾ ಇರ್ಬೋದು. ಅವಳು ನನ್ನ ಜೊತೆಗೆ ಮಾತಾಡ್ತಾ ಇರೋದು. ಬೆಳಗ್ಗೆ ಅವಳು ಎದ್ದ ತಕ್ಷಣ ನಾನು ಕಾಣಿಸಿಲ್ಲ ಅಂದರೆ ಮಮ್ಮಿ ಎಲ್ಲಿದೆಯಾ, ಏನು ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಸೊ ಆವಾಗ ನಾನು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದು. ಆ್ಯಂಡ್ ಅವಳಿಗೆ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಅವಳು ಬೆಳಗ್ಗೆ ಯಾವ ಟೈಮಿಂಗಿಗೆಲ್ಲ ಎದ್ದೇಳ್ತಾಳೆ ಅನ್ನೋದನ್ನು ನಾನು ನೆಕ್ಸ್ಟು ಬರೋ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಹೇಳ್ತೀನಿ. ಇವಾಗ ಚೆರ್ರಿಗೆ ಸ್ಕೂಲ್ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೀನಿ. ಅವಳದು ಸ್ಕೂಲ್ ಟೈಮಿಂಗ್ ಸ್ಟಾರ್ಟ್ ಆಗೋದು 8:30ಗೆ. ಸೊ 8 o'clock ಅಂತ ಅಂದರೆ ಅವಳನ್ನ ನಾನು ರೆಡಿ ಮಾಡಿರ್ತೀನಿ. ತಿಂಡಿ ತಿನ್ನಿಸ್ಬಿಟ್ಟು ಲಂಚ್ ಬ್ಯಾಗೆಲ್ಲ ರೆಡಿ ಮಾಡ್ತೀನಿ. ಅವಳಿಗೆ ತಿಂಡಿ ತಿನ್ನಿಸಿ ಲಂಚ್ ಬ್ಯಾಗ್ ರೆಡಿ ಮಾಡೋವರೆಗೂ ನನ್ನ ಮಗ ಮಲ್ಕೊಂಡಿದ್ದ. ಸೊ ಅವಳನ್ನ ರೆಡಿ ಮಾಡಿ ಆದ ತಕ್ಷಣ ಎದ್ಬಿಟ್ಟ. ಇವಾಗ ಅವನು ಅಂಬೆಗಾಲು ಇಡ್ತಾ ಇದ್ದಾನೆ. ಸೊ ಅವನು ಯಾವಾಗಲೂ ಆಚೆ ಕಡೆ ಹೋಗ್ತಾ ಇರ್ತಾನೆ. ಸೊ ಅವನನ್ನು ಎತ್ಕೊಂಡು ಬಂದು ಕೂರಿಸೋದೇ ನನಗೊಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಸೊ ಇದ್ರ ಮಧ್ಯದಲ್ಲಿ ನನಗೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೇ ಆಗ್ತಾ ಇರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನಾನು ನನ್ನ ಮಗ ಹೊಸಲು ದಾಟೋದು ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ಹಾಕಿದ ತಕ್ಷಣ ಎಷ್ಟು ಜನ ನನಗೆ ಕ್ವೆಶನ್ಸ್ ಕೇಳಿದ್ರಿ ಅಂತ ಅಂದರೆ, ಪಾಪುಗೆ ಏನೆಲ್ಲ ಫುಡ್ ಕೊಡ್ತಾ ಇದ್ದೀರಾ, ಪಾಪುದು ಆ್ಯಕ್ಟಿವಿಟೀಸ್ ಏನೇನಿದೆ, ಆ್ಯಂಡ್ ಪಾಪುಗೆ ಇವಾಗ ಎಷ್ಟು ಮಂತಿದೆ. ಸೊ ಸುಮಾರು ಕ್ವೆಶನ್ಸ್ಗಳನ್ನ ಕೇಳಿದ್ರಿ. ಬಟ್ ಅದಕ್ಕೆಲ್ಲ ನನಗೆ ಆನ್ಸರ್ ಮಾಡೋಕ್ಕಾಗಿಲ್ಲ. ಇನ್ನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲೆಲ್ಲ ನಾನು ಪ್ರತಿಯೊಂದು ನನ್ನ ಮಗಂದು ಆ್ಯಂಡ್ ಮಗಳದು ಕೂಡ ವೀಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಇನ್ನು ನೆಕ್ಸ್ಟ್ ಬಂದು ನಾನೊಂದಿಷ್ಟು ಮೀಶೋದಲ್ಲಿ ಪ್ರಾಡಕ್ಟ್ಗಳನ್ನ ತರಿಸಿದ್ದೆ. ಸೊ ಆ ಪ್ರಾಡಕ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಒಂದೊಂದಾಗಿ ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನನ್ನ ಮಗಳು ಸ್ಕೂಲಿಗೆ ಹೊರಟ್ಲು. ಇನ್ನು ನೆಕ್ಸ್ಟ್ ವೀಡಿಯೋ ಕ್ಲಿಪ್ಪಿಂಗು ಅವಳನ್ನು ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ಈ ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಾಗ 12:20 ಆಗಿತ್ತು. ಸೊ ನನ್ನ ಮಗಳದು ಸ್ಕೂಲ್ ಟೈಮಿಂಗ್ಸ್ ಮುಗಿಯೋದು 12:30ಗೆ. ಸೊ ಬಿಫೋರ್ 10 minutes ಮುಂಚೆ ಹಸ್ಬೆಂಡ್ ಹೊರಡ್ತಾ ಇದ್ದರು. ಸೊ ಗಾಡಿಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದರು. ಆಗ ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ನಾನು ತಗೊಂಡಿದ್ದೆ. ನಾವು ಬ್ಯಾಂಗ್ಳೂರಿಂದ ಬಂದು ಇಲ್ಲಿ ಸೆಟಲ್ ಆದಮೇಲೆ ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸಾದ್ಮೇಲೆ ನನಗೆ ಇಲ್ಲಿ ಬಂದಿದ್ದು ಒಳ್ಳೆಯದಾಯಿತು ಅಂತ ಅನ್ನಿಸ್ತು. ಯಾಕೆ ಅಂತ ಅಂದರೆ ಬ್ಯಾಂಗ್ಳೂರಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದು. ಸೊ ಸ್ಕೂಲಿಗೆ ಸೇರಿಸಾದ್ಮೇಲೆ ಮಗಳನ್ನು ನಾವೇ ಕರ್ಕೊಂಡು ಬರಬೇಕು, ನಾವೇ ಕರ್ಕೊಂಡು ಹೋಗಬೇಕು. ಸೊ ಅವಳದು ಕಂಪ್ಲೀಟ್ ಜವಾಬ್ದಾರಿ ನಾವೇ ತೊಗೊಳ್ಬೇಕಾಗ್ತಿತ್ತು. ಆ್ಯಂಡ್ ನಮಗೆ ಅಲ್ಲಿ ರಿಲೇಟಿವ್ಸ್ ಅಂತ ಯಾರೂ ಇರಲಿಲ್ಲ. ಸೊ ಊರಲ್ಲಾದರೆ ರಿಲೇಟಿವ್ಸ್ ಇರ್ತಾರೆ. ಸೊ ಯಾರಾದರೂ ಒಬ್ಬರು ಹೋಗಿ ಬಿಟ್ಟು ಬರ್ತಾರೆ ಸ್ಕೂಲಿಗೆ ಮಾರ್ನಿಂಗು. ಸೊ ಒನ್ ಟೈಮು ಹಸ್ಬೆಂಡ್ ಹೋಗಿಬಿಟ್ಟು ಕರ್ಕೊಂಡು ಬರ್ತಾರೆ. ಹಾಗಾಗಿ ನನಗೆ ಊರಿಗೆ ಬಂದು ಸೆಟಲ್ ಆಗಿರೋದು ಒಳ್ಳೆಯದಾಯಿತು ಅಂತ ಅನ್ನಿಸ್ತು. ಆ್ಯಂಡ್ ಇವಾಗ ಸ್ಕೂಲಿಂದ ಬಂದಳು. ಸೊ ಅವಳಿಗೆ ಅಂತ ನಾನೊಂದು ಹೊಸ ಬ್ಯಾಗನ್ನು ಪರ್ಚೇಸ್ ಮಾಡಿದ್ದೆ. ಇದು ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿರೋದು. ಸೊ ಇದ್ರದ್ದು ಪ್ರೈಸ್ ಬಂದು ಮೇ ಬಿ 170 ಏನೋ 180 ಇದೆ. ಸೊ ಬಂದ ತಕ್ಷಣ ಸಾಕ್ಸ್ ಎಲ್ಲ ತೆಗಿತಾಳೆ. ಸೊ ಸ್ವಲ್ಪ ಚಳಿ ಇತ್ತಲ್ಲ, ಸೊ ಹಾಗಾಗಿ ಅವಳಿಗೆ ಸಾಕ್ಸ್ನ ವೇರ್ ಮಾಡಿ ಕಳಿಸಿರ್ತೀನಿ. ಸೊ ಬಂದುಬಿಟ್ಟು ಸಾಕ್ಸ್ ಎಲ್ಲ ತೆಗೆದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಮಾಡಿ ಹಸುವಾಗಿತ್ತು ಅಂತ ಅಂದರೆ ಊಟ ಮಾಡಿಸ್ತೀನಿ. ಇಲ್ಲ ಅಂತ ಅಂದರೆ ನಾವು 1:30-2 ಗಂಟೆಗೆ ಊಟ ಮಾಡ್ತೀವಲ್ಲ, ಸೊ ಆ ಟೈಮಿಂಗ್ಸ್ಗೆ ಅವಳಿಗೆ ಊಟ ಮಾಡಿಸ್ತೀನಿ. ಆ್ಯಂಡ್ ಅವಳು ಸ್ಕೂಲಿಂದ ಬರೋ ಟೈಮಿಗೆ ನನ್ನ ಮಗ ಒಂದೊಂದು ಸತಿ ಮಲಗಿರ್ತಾನೆ, ಒಂದೊಂದು ಸತಿ ಆಟ ಆಡ್ತಾ ಇರ್ತಾನೆ. ಸೊ ಆಟ ಏನಾದರೂ ಆಡ್ತಾ ಇದ್ದರೆ ಬಂದುಬಿಟ್ಟು ಅವಳು ಅವನ ಜೊತೆಗೆ ಆಟ ಆಡ್ತಾಳೆ. ಅವನು ಮಲಗಿದ್ದಾಗ ಜೋಲಿನಲ್ಲಿ ಮಲಗಿಸ್ತೀನಿ. ಸೊ ಹಾಗಾಗಿ ಕಾಣಿಸಿಲ್ಲ ಅಂದ ತಕ್ಷಣ ತಮ್ಮ ಎಲ್ಲಿ ಅಂತ ಕೇಳ್ತಾ ಇರ್ತಾಳೆ. ಸೊ ನಾನು ತಮಾಷೆಗೆ ತಮ್ಮ ಊರಿಗೆ ಹೋದ ಅಂತ ಹೇಳಿದೆ. ಸೊ ಅವಳು ಇಲ್ಲ ಜೋಲಿನಲ್ಲಿ ಮಲ್ಕೊಂಡಿದ್ದೆ ತಮ್ಮ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ಲು. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದು. ಸೊ ಅವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಇವಾಗ ಅವಳು ABCD ಎಲ್ಲ ಬರಿತಾ ಇದ್ದಾಳೆ. ಸೊ ಹಾಗಾಗಿ ಅವಳಿಗೆ ABCD ಎಲ್ಲ ಹಾಕ್ಕೊಡ್ತೀನಿ. ಸೊ ಬರಿತಾ ಇರ್ತಾಳೆ. ಆಗ ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ. ನನ್ನ ಮಗಳು ಯಾರ ಜೊತೆಗೂ ಅಷ್ಟು ಬೇಗ ಕನೆಕ್ಟ್ ಆಗಲ್ಲ. ಸೊ ಹಾಗಾಗಿ
ಮನೆಗೆ ಅವಳ ಫ್ರೆಂಡ್ಸು ಬರ್ತಾ ಇರ್ತಾರೆ. ಅವಳು ಯಾರ ಮನೆಗೂ ಹೋಗಲ್ಲ. ಆ್ಯಂಡ್ ನಾವು ಬ್ಯಾಂಗ್ಳೂರಿಗೆ ಹೋದಾಗ ಅವಳಿಗೆ ಜಸ್ಟ್ 5 ಮಂತ್ಸ್ ಅಷ್ಟೇ ಇದ್ದಿದ್ದು. ಸೊ ಆಗಿಂದ ಸಮ್ಮುಗೆ ಅವಳು ತುಂಬ ಬೇಗ ಕನೆಕ್ಟ್ ಆಗಿಬಿಟ್ಟಿದ್ಲು. ಸೊ ಅವರಿಬ್ಬರು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಈಗಲೂ ಒಂದೊಂದು ಸತಿ ಕಾಲ್ ಮಾಡಿ ಮಾತಾಡ್ತಾ ಇರ್ತಾಳೆ. ಕಾಲ್ ಯಾರೇ ರಿಸೀವ್ ಮಾಡಿದರೂ ಅವಳು ಫಸ್ಟ್ ಕೇಳೋದು ಸಮ್ಮು ಅಂತಾನೆ. ಸೊ ಅಷ್ಟು ಅವಳಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ಲು. ನಾವು ಊರಿಗೆ ಬಂದು 4 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂತು. ಆದ್ರೂ ಅವಳು ಇನ್ನೂ ಸಮ್ಮುನ ಮರ್ತಿಲ್ಲ. ನಾವು ಊರಿಗೆ ಬಂದು ಸೆಟಲ್ ಆಗಿ 2 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂದಿತ್ತು. ಸೊ ವೆಕೇಷನ್ಸ್ಗೆ ಅಂತ ಅಂದ್ಬಿಟ್ಟು ಸಮ್ಮು ಊರಿಗೆ ಬಂದಿದ್ದರು. ಸೊ ನಮ್ಮ ಊರಿಗೆ ಅವ್ರ ಊರಿಗೆ ಹತ್ತಿರ ಆಗುತ್ತೆ ಅಂತ ಅಂದ್ಬಿಟ್ಟು ಮನೆಗೆ ಬನ್ನಿ ಅಂತ ಹೇಳಿದ್ವಿ. ಸೊ ಮನೆಗೆ ಬಂದಿದ್ಲು. ಸೊ ಆಗ ಬ್ಯಾಂಗ್ಳೂರಲ್ಲಿ ಸಮ್ಮು ಮತ್ತು ನನ್ನ ಮಗಳು ಹೇಗೆ ಮಾತಾಡಿಕೊಂಡು ಆಟ ಆಡ್ಕೊಂಡು ಜೊತೆಗಿದ್ರು, ಸೊ ಅದೇ ರೀತಿ ಇದ್ಲು ಇಲ್ಲಿ ಬಂದಾಗ್ಲೂ. ಸೊ ಅವರು ಇನ್ನೂ ಅವಳ ಜೊತೆ ಕಳೆದಿರೋ ನೆನಪುಗಳು, ಅವಳ ಜೊತೆಗೆ ಮಾತಾಡ್ತಿರೋ ಮಾತುಗಳು, ಅವಳನ್ನು ಕರೆಯೋ ಸ್ಟೈಲ್ ಕೂಡ ಇನ್ನು ಅವಳಿಗೆ ನೆನಪಿದೆ. ಏನೂ ಚೇಂಜಸ್ ಆಗಿಲ್ಲ ಅವರಿಬ್ಬರ ಮಧ್ಯ. ಒಂದೊಂದು ಸತಿ ತುಂಬ ಬೇಜಾರಾಗುತ್ತೆ, ಬ್ಯಾಂಗ್ಳೂರು ಯಾಕಾದರೂ ಬಿಟ್ಟು ಬಂದು ಅಂತ ಅಂದ್ಬಿಟ್ಟು. ಸೊ ಅವರಿಗೆ ನಾವು ಅಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಅಲ್ಲಿ. ಸೊ ಹಾಗಾಗಿ ಒಂದೊಂದು ಸತಿ ಬೇಜಾರಾಗುತ್ತೆ. ಬಟ್ ನಾವು ಎಷ್ಟೇ ವರ್ಷ ಅಲ್ಲಿದ್ರೂ ವಾಪಸ್ ನಮ್ಮ ಊರಿಗೆ ನಾವು ಬರಲೇಬೇಕು. ಆ್ಯಂಡ್ ಅವರು ಕೂಡ ಅಷ್ಟೇ, ಅವ್ರ ಊರಿಗೆ ಹೋಗಲೇಬೇಕು. ಇನ್ನು ನೆಕ್ಸ್ಟು ವೀಡಿಯೋ ಕ್ಲಿಪ್ಪಿಂಗು ನನ್ನ ಮಗಳು ಮಲ್ಕೊಂಡಿರೋವಾಗ ತೆಗೆದಿರೋದು. ಸೊ 3:30, 4 o'clock ಈ ಟೈಮಿಂಗ್ಸಲ್ಲಿ ಮಲ್ಕೊಳ್ತಾಳೆ. ಆ್ಯಂಡ್ ಅವಳು ಆಲ್ಮೋಸ್ಟ್ 1-2 hours ಮಲ್ಕೊಳ್ತಾಳೆ. ಸಮ್ಟೈಮ್ಸ್ ಒಂದೊಂದು ದಿವಸ ಇಡೀ ದಿನದಲ್ಲಿ ಮಲ್ಕೊಳ್ಳೋದೇ ಇಲ್ಲ, ಆಟ ಆಡೋದ್ರಲ್ಲೇ ಇರ್ತಾಳೆ. ಒಂದೊಂದು ದಿವಸ 1-2 hours ಮಲಗಿರ್ತಾಳೆ. 2 hours ಮಲ್ಕೊಂಡ್ಳು ಅಂತ ಅಂದರೆ ನೈಟು 10 o'clock ಅಥವಾ 10:30 ಈ ಥರ ಟೈಮಿಂಗಿಗೆ ಮಲ್ಕೊತಾಳೆ. ಆ್ಯಂಡ್ ಒಂದೊಂದು ದಿವಸ ನಿದ್ದೆ ಮಾಡದೇ ಇರೋ ಟೈಮಲ್ಲಿ ಅವಳು 8 o'clock ಅಂದರೆ ಮಲಗಿಬಿಟ್ಟಿರ್ತಾಳೆ. ಆ್ಯಂಡ್ ಮಾರ್ನಿಂಗು 7 o'clock, 7:30 ಈ ಥರ ಟೈಮಿಂಗ್ಸ್ಗೆ ಎದ್ದೇಳ್ತಾಳೆ. ಸೊ ಅವಳು ಲೇಟಾಗಿ ಮಲ್ಕೊಂಡ್ಳು ಅಂತ ಅಂದರೆ ಲೇಟಾಗಿ ಎದ್ದೇಳ್ತಾಳೆ, ಬೇಗ ಮಲ್ಕೊಂಡ್ಳು ಅಂತ ಅಂದರೆ ಬೇಗ ಎದ್ದೇಳ್ತಾಳೆ. ಸೊ ಇದು ಅವಳು ಮಲ್ಕೊಳ್ಳೋ ಟೈಮಿಂಗ್ಸು. ಈ ಫುಲ್ ವೀಡಿಯೋ ಕ್ಲಿಪ್ಪಿಂಗಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋ ನಾನು ಇಂಟ್ರೊಡಕ್ಷನ್ ಕೊಟ್ಟಿರೋದು, ಮತ್ತು ಸ್ಟಾರ್ಟಿಂಗು ಅವಳು ಸ್ಕೂಲಿಗೆ ಹೋಗ್ತಾ ಇರೋದು 1 day ತೊಗೊಂಡಿದ್ದೀನಿ. ಆ್ಯಂಡ್ ಅವಳು ಸ್ಕೂಲಿಂದ ವಾಪಸ್ ಬಂದಿರೋದು ಆ್ಯಂಡ್ ಇವಾಗ ಆಟ ಆಡ್ತಾ ಇರೋದು 2nd day ತೊಗೊಂಡಿದ್ದೀನಿ. ಅದೇನೋ ಗೊತ್ತಿಲ್ಲ, ನಾನು ಯೂಟ್ಯೂಬ್ ವೀಡಿಯೋನ ಸ್ಟಾರ್ಟ್ ಮಾಡಿರ್ತೀನಿ, ಬಟ್ ಆವತ್ತಿನ ದಿವಸ ಕಂಪ್ಲೀಟ್ ಮಾಡೋದಕ್ಕೇ ಆಗಲ್ಲ. ಬಟ್ ಈ ಸತಿ ನಾನು ಈ ವಿಡಿಯೋನ ಇವತ್ತು ಪೋಸ್ಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಎಡಿಟ್ ಎಲ್ಲ ಮಾಡಿಬಿಟ್ಟು ಈ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಬರೋ ವೀಡಿಯೋಸ್ನೂ ಅಷ್ಟೇ, ಅವತ್ತಿನ ವೀಡಿಯೋನ ಅವತ್ತೇ ನಾನು ಪೋಸ್ಟ್ ಮಾಡ್ತೀನಿ. ನೋಡೋದಕ್ಕೆ 10 minutes ವೀಡಿಯೋ ಮಾಡೋಕ್ಕಾಗಲ್ವಾ ಯೂಟ್ಯೂಬಲ್ಲಿ ಅಂತ ಅನಿಸುತ್ತೆ. ಬಟ್ ಅದು ಎಡಿಟಿಂಗ್ ಎಲ್ಲ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ಒಂದು ಯೂಟ್ಯೂಬರ್ಗೆ ಮಾತ್ರನೇ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು. ಅದರಲ್ಲೂ ಈ ಥರ ಚಿಕ್ಕ ಚಿಕ್ಕ ಮಕ್ಕಳು ಇದ್ಬಿಟ್ರಂತೂ ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಆ್ಯಂಡ್ ನನ್ನ ಮಗಳು ಈವ್ನಿಂಗ್ ಟೈಮು ಆಟ ಆಡ್ತಾ ಇದ್ಲು, ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೆ. ಸೊ ಆಗ ಈ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು. ಟೀ ಶರ್ಟ್ ಯಾರ್ದು? ಮಮ್ಮಿದ. ಯಾರು ಹಾಕೊಂಡ್ರು? ಮಗನೇ. ಈ ವಿಡಿಯೋ ಕ್ಲಿಪ್ಪಿಂಗು ನನ್ನ ಮಗಳು ನೈಟು ಮಲ್ಕೊಳ್ಳೋದಕ್ಕಿಂತ ಮುಂಚೆ ತೆಗೆದಿರೋದು. ಮಧ್ಯಾಹ್ನ 1-2 hours ನಿದ್ದೆ ಮಾಡಿದ್ಲಲ್ಲ, ಸೊ ಹಾಗಾಗಿ 9 o'clock 10:30ಗೆ ಮಲ್ಕೊಳ್ತಾ ಇದ್ಲು. ಸೊ ಹಾಗಾಗಿ ಅವಳಿಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋ ರೇಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ನೆಕ್ಸ್ಟು ವೀಡಿಯೋ ನಾನು ಮೀಶೋದು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇನ್ನೂ ಒಂದಿಷ್ಟು ಪಾರ್ಸಲ್ಸ್ಗಳು ರಿಸೀವ್ ಆಗಿಲ್ಲ. ಸೊ ಅದೆಲ್ಲ ರಿಸೀವ್ ಆದಮೇಲೆ ನಾಡಿದ್ದು ಆ ಒಂದು ವೀಡಿಯೋನ ನಾನು ಪೋಸ್ಟ್ ಮಾಡ್ತೀನಿ. ಸೊ ನಾಳೆಗೆ ನನ್ನ ಮಗಳು ಏನೇನೆಲ್ಲ ಓದ್ತಾ ಇದ್ದಾಳೆ, ಬರೀತಾ ಇದ್ದಾಳೆ, ಯಾವ್ಯಾವ ರೇಮ್ಸ್ಗಳನ್ನ ಕಲ್ತಿದ್ದಾಳೆ ಅನ್ನೋದನ್ನು ನಾನು ನಾಳೆ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಇವಾಗ ಅವಳು ಮಲ್ಕೊಳ್ಳೋ ಟೈಮ್ ಆಯಿತು. ಸೊ ನಾಳೆಯಿಂದ ಅವತ್ತಿನ ವೀಡಿಯೋನ ನಾನು ಅವತ್ತೇ ಪೋಸ್ಟ್ ಮಾಡ್ತೀನಿ ಡೆಫಿನೆಟಾಗಿ. ಸೊ ಇವಾಗ ಅವಳು 10 o'clock ಆಗಿದೆ. ಸೊ ಮಲಗಿದ್ದಾಳೆ. ಆ್ಯಂಡ್ ನನ್ನ ಮಗ ಮಲ್ಕೊಳ್ಳೋ ಟೈಮಿಂಗ್ಸು ಸ್ವಲ್ಪ ಒಂದು 10 to 15 minutes ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಈ ವಿಡಿಯೋ ತುಂಬ ಕ್ಯೂಟ್ ಅಂತ ಅನ್ನಿಸ್ತು, ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದ್ದೆ. ನನ್ನ ಮಗಳಿಗೆ ನಾನೇನಾದರೂ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ತಮ್ಮನ್ನು ಆಟ ಆಡಿಸು ಅಂತ ಹೇಳಿರ್ತೀನಿ. ಸೊ ಅವಳು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವಳಿಗೆ ನಿದ್ದೆ ಬಂತು ಅಂತ ಮಲ್ಕೊಂಡಿದ್ಲು. ಬಟ್ ನನ್ನ ಮಗ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಅವಳನ್ನು ಎಬ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ದ. ನೋಡಿದ್ರಿ ಅಲ್ವಾ ನನ್ನ ಮಗಳದು ಡೈಲಿ ರೂಟೀನ್ ಯಾವ ರೀತಿ ಇತ್ತು ಅಂತ.
ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ಸ್ನ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್.